ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಗೊತ್ತಿರುವಂತೆ ಇಡೀ ರಾಜ್ಯದಲ್ಲಿ ಬರೀ ಬೆಂಗಳೂರಲ್ಲ 2 ಟೈರ್ ಸಿಟೀಸ್ನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಧ್ಯಮ ವರ್ಗದವರಿಗೆ ಕೆಳ ಮಧ್ಯಮ ವರ್ಗದವರಿಗೆ ಈ ಥರ ಕಾಂಪ್ಲೆಕ್ಸ್ಗಳು ನಿರ್ಮಾಣ ಆಗಬೇಕು, ಆಧುನಿಕ ಸೌಲಭ್ಯಗಳಿರುವಂಥ ಅಂಗಡಿಗಳು ಸಿಗಬೇಕು, ಮತ್ತು ಸಭಾಂಗಣಗಳು ಸಿಗಬೇಕು, ಬಸ್ ಸ್ಟ್ಯಾಂಡ್ ಸಿಗಬೇಕು ಅಂತ ಹೇಳಿ ಇವತ್ತು ಅವರ ಕಲ್ಪನೆ ಏನು ನಿಜ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಇದೇ ರೀತಿಯ ಕಟ್ಟಡ ಇನ್ನೊಂದು ಬಸ್ ಸ್ಟ್ಯಾಂಡ್, ಅತ್ಯಂತ ಆಧುನಿಕ ಬಸ್ ಸ್ಟ್ಯಾಂಡ್ ನಮ್ಮ ರಾಜು ಸೇಠ್ರವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅದನ್ನು ಸಹ ಕಟ್ಟಿದ್ದೀವಿ. ಮತ್ತು ಇನ್ನೊಂದು ನಮ್ಮ ಅಭಯ್ ಪಾಟೀಲ್ ರವರ ಕ್ಷೇತ್ರದಲ್ಲೇ ವ್ಯಾಕ್ಸಿನೇಷನ್ ಸೆಂಟರ್, ಅದರಲ್ಲಿ ಸುಮಾರು ಎಷ್ಟು ಕೋಟಿ ಅಭಯ್ ಪಾಟೀಲ್ 38 ಕ್ರೋರ್ಸ್ ವೆಚ್ಚದಲ್ಲಿ ಅದನ್ನು ಸಹ ಮುಂದಿನ ದಿವಸಗಳಲ್ಲಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಒಂದು ಸಮಯವನ್ನು ತೆಗೆದುಕೊಂಡು, ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಗೊತ್ತಿರುವಂತೆ ಇಡೀ ರಾಜ್ಯದಲ್ಲಿ ಬರೀ ಬೆಂಗಳೂರಲ್ಲ 2 ಟೈರ್ ಸಿಟೀಸ್ನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಧ್ಯಮ ವರ್ಗದವರಿಗೆ ಕೆಳ ಮಧ್ಯಮ ವರ್ಗದವರಿಗೆ ಈ ಥರ ಕಾಂಪ್ಲೆಕ್ಸ್ಗಳು ನಿರ್ಮಾಣ ಆಗಬೇಕು, ಆಧುನಿಕ ಸೌಲಭ್ಯಗಳಿರುವಂಥ ಅಂಗಡಿಗಳು ಸಿಗಬೇಕು, ಮತ್ತು ಸಭಾಂಗಣಗಳು ಸಿಗಬೇಕು, ಬಸ್ ಸ್ಟ್ಯಾಂಡ್ ಸಿಗಬೇಕು ಅಂತ ಹೇಳಿ ಇವತ್ತು ಅವರ ಕಲ್ಪನೆ ಏನು ನಿಜ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಇದೇ ರೀತಿಯ ಕಟ್ಟಡ ಇನ್ನೊಂದು ಬಸ್ ಸ್ಟ್ಯಾಂಡ್, ಅತ್ಯಂತ ಆಧುನಿಕ ಬಸ್ ಸ್ಟ್ಯಾಂಡ್ ನಮ್ಮ ರಾಜು ಸೇಠ್ರವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅದನ್ನು ಸಹ ಕಟ್ಟಿದ್ದೀವಿ. ಮತ್ತು ಇನ್ನೊಂದು ನಮ್ಮ ಅಭಯ್ ಪಾಟೀಲ್ ರವರ ಕ್ಷೇತ್ರದಲ್ಲೇ ವ್ಯಾಕ್ಸಿನೇಷನ್ ಸೆಂಟರ್, ಅದರಲ್ಲಿ ಸುಮಾರು ಎಷ್ಟು ಕೋಟಿ ಅಭಯ್ ಪಾಟೀಲ್ 38 ಕ್ರೋರ್ಸ್ ವೆಚ್ಚದಲ್ಲಿ ಅದನ್ನು ಸಹ ಮುಂದಿನ ದಿವಸಗಳಲ್ಲಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಒಂದು ಸಮಯವನ್ನು ತೆಗೆದುಕೊಂಡು